ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿನಲ್ಲಿ ದ.ರಾ ಬೇಂದ್ರೆ ಅವರ ಕಾವ್ಯನಾಮ ಅಂಬಿಕಾತನಯ ದತ್ತ. ಅಂಬಿಕಾತನಯ ದತ್ತ ಅನ್ನುವಂತಹ ಕಾವ್ಯನಾಮವನ್ನು ಇಟ್ಕೊಂಡಿರುವಂತಹ ಪ್ರಸಿದ್ಧ ಕವಿ ದ.ರಾ ಬೇಂದ್ರೆಯವರು ರಚನೆ ಮಾಡಿರುವಂತಹ ಹುಬ್ಬಳ್ಳಿ ಯಾಮ ಅನ್ನುವಂತಹ ಒಂದು ಕವಿತೆಯನ್ನು ನಾವು ನೋಡೋಣ. ಇದು ಧಾರವಾಡದ ಭಾಷೆಯಲ್ಲಿ ರಚಿತವಾಗಿರುವಂತಹ ಒಂದು ಕವಿತೆ. ಈ ಕವಿತೆಯನ್ನು ಓದ್ತಾ ಇದ್ದರೆ ಧಾರವಾಡ ಭಾಷೆಯ ಸೊಗಸನ್ನು ನಾವು ನೋಡ್ತಾ ಹೋಗ್ಬೋದು, ಕೇಳ್ತಾ ಹೋಗ್ಬೋದು. ಒಂದು ಕಾಲದಲ್ಲಿ ಕನ್ನಡದಲ್ಲಿ ಪಾಂಡಿತ್ಯ ಅಂದರೆ ಕನ್ನಡ ಭಾಷೆಯನ್ನು ಮಾತನಾಡುವಂತಹ ಶೈಲಿಯಲ್ಲಿ ಪಾಂಡಿತ್ಯದ ಬಗ್ಗೆ ಮಾತನಾಡ್ತಿರುವಂಥ ಸಂದರ್ಭದಲ್ಲಿ ಆಡು ಭಾಷೆಯ ಸೊಗಸಿನಲ್ಲಿ ತಮ್ಮ ಕಾವ್ಯಗಳನ್ನ ಕವಿತೆಗಳನ್ನ ರಚನೆ ಮಾಡಿದಂತಹ ಕವಿ ಅಂದರೆ ಅದು ದ.ರಾ ಬೇಂದ್ರೆಯವರು. ಇಂತಹ ಒಂದು ಧಾರವಾಡದ ಪ್ರಾದೇಶಿಕ ಭಾಷೆಯಲ್ಲಿ ರಚಿತವಾಗಿರುವಂತಹ ಒಂದು ಕವಿತೆ ಹುಬ್ಬಳ್ಳಿಯವ ಅನ್ನುವಂತಹ ಒಂದು ಕವಿತೆ. ಈ ಒಂದು ಕವಿತೆಯಲ್ಲಿ ಒಬ್ಬ ವೇಶ್ಯೆಯ ಮನಸ್ಸಿನ ತೊಳಲಾಟವನ್ನು ದ.ರಾ ಬೇಂದ್ರೆಯವರು ಸುಂದರವಾಗಿ ಹಿಡಿದಿಟ್ಟಿರುವಂಥದ್ದನ್ನು ನಾವು ನೋಡಬಹುದು. ಒಬ್ಬಳ ವೇಶ್ಯೆಗೂ ಸಹ ಅವಳಿಗೂ ಅವಳದೇ ಆದಂತಹ ಭಾವನೆಗಳಿದ್ದಾವೆ, ಅವಳಿಗೂ ಅವಳದೇ ಆದಂತಹ ಕನಸುಗಳಿದ್ದಾವೆ, ಆಲೋಚನೆಗಳಿದ್ದಾವೆ ಅನ್ನುವಂಥದ್ದು ಈ ಒಂದು ಕವಿತೆಯಲ್ಲಿ ವ್ಯಕ್ತವಾಗ್ತಾ ಹೋಗುತ್ತೆ. ನೋಡಿ, ಆ ಸಾಲುಗಳನ್ನ ಓದಿದಾಗ ನೀವು ಆ ಧಾರವಾಡ ಭಾಷೆಯ ಸೊಗಸನ್ನು ಕೇಳ್ತಾ ಹೋಗಬೇಕು. ಇನ್ನೂ ಯಾಕ ಬರಲಿಲ್ಲವ ಹುಬ್ಬಳ್ಳಿಯಾವ, ವಾರದಾಗ 3 ಸರ್ತಿ ಬಂದು ಹೋದವ. ಇಲ್ಲಿ ಶುರುವಾಗುತ್ತೆ ಪದ್ಯ. ಇನ್ನೂ ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ. ಇದು ನಾನು ಮೊದಲೇ ಹೇಳ್ದಂಗೆ ಒಬ್ಬಳು ವೇಶ್ಯೆ. ಆ ವೇಶ್ಯೆಯ ಬಳಿಗೆ ಹುಬ್ಬಳ್ಳಿಯಿಂದ ಒಬ್ಬ ವ್ಯಕ್ತಿ ವಾರದಲ್ಲಿ 3 ಸಲ ಬರ್ತಾ ಇದ್ದಾನೆ. ಅಂದರೆ ಆ ವ್ಯಕ್ತಿ ವಾರದಲ್ಲಿ 3 ಸಲ ಬರ್ತಾ ಇದ್ದಾನೆ ಅಂತಂದರೆ ನಾವು ಅಲ್ಲೇ ಅರ್ಥ ಮಾಡ್ಕೋಬೇಕು, ಅವನು ಬೇಕಿದ್ರೆ ಬೇರೆ ಯಾವ ವೇಶ್ಯೆ ಹತ್ರನೂ ಹೋಗ್ಬೋದಾಗಿತ್ತು. ಆದರೆ ಇವಳ ಬಳಿಗೆ ವಾರದಲ್ಲಿ 3 ಸರ್ತಿ ಬರ್ತಾ ಇದ್ದಾನೆ ಅಂತಂದರೆ ಅವರಿಬ್ಬರ ಮಧ್ಯೆ ಸಂಬಂಧ ಎಷ್ಟರ ಮಟ್ಟಿಗೆ ಒಬ್ಬ ವೇಶ್ಯೆ ಮತ್ತು ಗಿರಾಕಿಯ ಸಂಬಂಧಕ್ಕಿಂತ ಹೆಚ್ಚಿನದಾಗಿತ್ತು ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಸಹಜವಾಗಿ ಇಂತಹ ಒಂದು ಸಂಬಂಧದಲ್ಲಿದ್ದಂತಹ ಒಬ್ಬ ವ್ಯಕ್ತಿ ಎಷ್ಟೋ ದಿನಗಳಿಂದಲೇ ಬರ್ದಲೇ ಇದ್ದಂಥ ಸಂದರ್ಭದಲ್ಲಿ ಆ ವೇಶ್ಯೆಗೆ ಆಗುವಂತಹ ತೊಳಲಾಟವನ್ನು ನಾವು ಈ ಸಾಲುಗಳಲ್ಲಿ ಕಾಣ್ತಾ ಇದ್ದೀವಿ. ಇನ್ನೂ ಯಾಕೆ ಬರಲಿಲ್ಲವ ಹುಬ್ಬಳ್ಳಿಯವ. ಆ ಹುಬ್ಬಳ್ಳಿಯವನು ವಾರದಲ್ಲಿ 3 ಸಲ ಬರ್ತಾ ಇದ್ದ. ಆದರೆ ಈಗ ಎಷ್ಟೋ ದಿನ ಆಗಿದೆ, ಯಾಕೆ ಬರಲಿಲ್ಲ ಇವಳು ಅನ್ನುವಂತಹ, ಯಾಕೆ ಬರಲಿಲ್ಲ ಅನ್ನುವಂತಹ ಒಂದು ನೋವು, ಸಂಕಟ ಅವಳ ಒಂದು ಈ ಸಾಲುಗಳಲ್ಲಿ ಕಾಣಿಸ್ತಾ ಇದೆ. ಬಹುಶಃ ಅವರಿಬ್ಬರ ಮಧ್ಯೆ ಯಾವುದೋ ಕಾರಣಕ್ಕೋಸ್ಕರ ಮನಸ್ತಾಪ ಆಗಿದೆ. ಆ ಮನಸ್ತಾಪದ ಕಾರಣದಿಂದಾಗಿ ಅವನು ಎಷ್ಟೋ ದಿನಗಳಿಂದ ಈ ಕಡೆ ಬಂದೇ ಇಲ್ಲ. ಅಂಥ ಸಂದರ್ಭದಲ್ಲಿ ಅವಳು ತಮ್ಮ ಮನಸ್ಸಿನ ಬೇಗುದಿಯನ್ನು ಈ ಸಾಲುಗಳ ಮೂಲಕ ಹೊರಹಾಕಿದ್ದಾಳೆ. ಇನ್ನೂ ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋದವ. ಬಾರಿ ಜರ್ದ ವಾರಿ ರುಮಾಲ ಸುತ್ತಿಕೊಂಡವ, ತುಂಬು ಮೀಸೆ ತೀಡಿಕೋತ ಹುಬ್ಬು ಹಾರ್ಸವ. ಈ ಹುಬ್ಬಳ್ಳಿಯವನು ತುಂಬ ಸೊಗಸುಗಾರ, ರಸಿಕ ಆಗಿದ್ದ ಅನಿಸುತ್ತೆ. ಅವನ ವೇಷಭೂಷಣದಲ್ಲೂ ಸಹ ಆ ಒಂದು ರಸಿಕತೆ ಕಾಣ್ತಾ ಇತ್ತು. ಆ ಅಂಶಗಳೆಲ್ಲ ಆ ವೇಶ್ಯೆಗೆ ತುಂಬ ಇಷ್ಟ ಆಗ್ತಿತ್ತು. ಮೊದಲಿಗೆ ಅವಳಿಲ್ಲಿ ಅವನ ಬಾಹ್ಯ ಒಂದು ವೇಷಭೂಷಣವನ್ನು ಹೇಳ್ತಾ ಇದ್ದಾಳೆ. ಬಹುಶಃ ಅವನು ಹಾಕೋ ಬರುವಂತಹ ವೇಷಭೂಷಣಗಳಿಂದಲೂ ಅವಳಿಗೆ ಇಷ್ಟ ಆಗಿರಬಹುದು ಅನ್ನುವಂಥದ್ದು ನಮಗಿಲ್ಲಿ ಗೊತ್ತಾಗುತ್ತೆ. ನೋಡಿ, ಅವನು ಹೇಗೆ ಬರ್ತಾ ಇದ್ದ ಅಂತಂದರೆ, ಭಾರಿ ಜರ್ದ ವಾರಿ ರುಮಾಲ ಸುತ್ತಿಕೊಂಡವ. ಭಾರಿಯಾಗಿರುವಂತಹ ಜರ್ದವನ್ನು ಹಾಕ್ಕೊಂಡು ಓರೆಯಾಗಿ ಒಂದು ತಲೆಗೆ ರುಮಾಲನ್ನು ಸುತ್ತಿಕೊಂಡು ಬರ್ತಾ ಇದ್ದ. ಜೊತೆಗೆ ತುಂಬು ಮೀಸೆ ತೀಡಿಕೋತ ಹುಬ್ಬು ಹಾರ್ಸವ. ತುಂಬು ಮೀಸೆ, ಅವನ ಮೀಸೆ ತುಂಬು ಮೀಸೆ ಆಗಿತ್ತು. ಆ ಮೀಸೆಯ ಮೇಲೆ ಕೈ ಇಟ್ಟು ಅದನ್ನು ಆಗಾಗ ತೀಡಿಕೊಳ್ತಾ ಜೊತೆಗೆ ಹುಬ್ಬನ್ನು ಹಾರಿಸ್ತಾ ಇದ್ದ ಅಂತ ಹೇಳ್ತಿದ್ದಾಳೆ. ಅಂದರೆ ಅವನಲ್ಲಿ ಒಂದು ರಸಿಕತೆ ಇತ್ತು. ಆ ರಸಿಕತೆನೇ ಇವಳಿಗೆ ಬಹುಶಃ ಇಷ್ಟ ಆಗಿರಬಹುದು. ಆ ಮಾತಿಗೆ ನಕ್ಕು ನಗಿಸಿ ಆಡಿಸ್ಯಾಡವ. ವೇಶ್ಯೆಯ ಬಳಿ ಬಂದಂತಹ ಗಿರಾಕಿ ಬಂದಂತಹ ಕೆಲಸ ಎಷ್ಟೋ ಅಷ್ಟನ್ನು ಮುಗಿಸ್ಕೊಂಡು ಹೋಗ್ತಾರೆ, ಅಥವಾ ಅವ್ರ ಮಧ್ಯೆ ಅಂಥ ಆಪ್ತ ಸಂಭಾಷಣೆಗಳೇನೂ ಸಹ ಇರುತ್ತೋ ಇಲ್ವೋ. ಆದರೆ ಈ ಒಬ್ಬ ವ್ಯಕ್ತಿ ಹುಬ್ಬಳ್ಳಿಯ ಗಿರಾಕಿ ಅವಳಿಗೆ ಏನು ಮಾಡ್ತಾ ಇದ್ದ, ಅವಳ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದ. ಸುಮ್ಮನೆ ಮಾತಾಡ್ತಾ ಇರಲ್ಲ, ಮಾತಿಗೆ ನಕ್ಕು ನಗಿಸಿ ಅವಳನ್ನು ನಗಿಸುವಂತಹ ಮಾತುಗಳನ್ನು ಅವನು ಆಡ್ತಾ ಇದ್ದ. ಅವನು ಇದ್ದಷ್ಟು ಹೊತ್ತು ಅವಳಿಗೆ ಸಂತೋಷವಾಗಿ ಖುಷಿಯಾಗಿ ನಗುತ್ತಾ ಇರೋ ಹಾಗೆ ಮಾಡ್ತಾ ಇದ್ದ. ಜೊತೆಗೆ ಏನೋ ಅಂದರ ಏನೋ ಕಟ್ಟಿ ಹಾಡವ.
ಬಹುಶಃ ಅವನು ಕವಿ ಮನಸ್ಸಿನವನೂ ಆಗಿದ್ದ ಅನಿಸುತ್ತೆ. ಮಧ್ಯದಲ್ಲಿ ಕವನಗಳನ್ನು ಕಟ್ಟಿ ಕವಿತೆಗಳನ್ನು ಕಟ್ಟಿ ಇವಳಿಗೆ ಇಷ್ಟ ಆಗುವ ಹಾಗೆ ಹಾಡ್ತಾ ಇದ್ದ. ಹಂಗಿರುವಾಗ ಇಂತಹ ಒಬ್ಬ ವ್ಯಕ್ತಿ ಇಷ್ಟು ದಿನ ಆದರೂ ಯಾಕೆ ಬರಲಿಲ್ಲ ಅಂತ ಹೇಳಿಬಿಟ್ಟು ಅವಳು ಯೋಚನೆ ಮಾಡೋದು ಖಂಡಿತವಾಗಿಯೂ ಸಹಜವಾಗಿದೆ. ಅಷ್ಟು ಚೆನ್ನಾಗಿ ಮಾತನಾಡುವಂಥವನು, ಮಾತಿಗೆ ಇವಳನ್ನು ನಗಿಸುವಂಥವನು, ಕವನಗಳನ್ನು ಕಟ್ಟಿ ಹಾಡನ್ನು ಹಾಡುವಂಥವನು ಇನ್ನು ಯಾಕೆ ಬರಲಿಲ್ಲ ಅಂತ ಹೇಳಿಬಿಟ್ಟು ಒಂದು ಹಂಬಲದಿಂದ ಅವಳಿಲ್ಲಿ ಹೇಳ್ತಾ ಇದ್ದಾಳೆ. ಇನ್ನು ಮುಂದಿನ ಸಾಲುಗಳಲ್ಲಿ ಹೇಳ್ತಿದ್ದಾಳೆ, ತಾಳಿ ಮಣಿಗೆ ಬ್ಯಾಳಿ ಮಣಿ ನಿನಗೆ ಬೇಕೇ ನಂದವ, ಬಂಗಾರ ಹುಡಿಲೆ ಭಂಡಾರನ ಬೆಳೆಸೇ ನಂದವ, ಕಸಬೇರ್ ಕಳೆದು ಬಸವೇರ್ ಬಿಟ್ಟು ದಾಟಿ ಬಂದಾವ, ಜೋಗ ತೆರಿಗೆ ಮೂಗುತಿ ಅಂತ ನನಗ ಅಂದಾವ. ನೋಡಿ, ಇಲ್ಲಿ ವೇಶ್ಯರಲ್ಲೂ ಸಹ ಒಂದು ಶ್ರೇಣೀಕರಣ ಅನ್ನುವಂಥದ್ದು ಇರುತ್ತೆ. ಅಂದರೆ ವೇಶ್ಯ ವೃತ್ತಿಯನ್ನು ಮಾಡುವಂಥವರು ಬೇರೆ ಬೇರೆ ರೀತಿಯವರು ಇರ್ತಾರೆ. ಅದರಲ್ಲಿ ಕೆಳಗಿನ ಹಂತದವರು ಕಸುಬಿನವರು ಅಂತೇಳ್ಬಿಟ್ಟು ಇವರು ಕಸುಬಿನವರು, ವೇಶ್ಯ ಕೆಲಸವನ್ನು ಮಾಡುವಂಥ ಕಸುಬಿನವರು. ಅವ್ರಿಗಿಂತ ಸ್ವಲ್ಪ ಮೇಲೆ ಬಸವಿಯವರು, ಅಂದರೆ ದೇವರಿಗೆ ಬಸವಿಯನ್ನು ಬಿಟ್ಟಂಥವರಾಗಿರ್ತಾರೆ. ಆಯಿತಾ. ಈಗ ಈ ವೇಶ್ಯೆ ಒಬ್ಬಳು ಜೋಗತಿ, ಅವರೆಲ್ಲರಿಗಿಂತ ಕಸುಬಿನವರು ಬಸವಿಯರಿಗಿಂತ ಶ್ರೇಷ್ಠ ಮಟ್ಟದಲ್ಲಿದ್ದಂತಹ ಒಬ್ಬ ವೇಶ್ಯೆ ಆಗಿದ್ದಾಳೆ ಇವಳು, ಜೋಗತಿ ಎಲ್ಲಮ್ಮ. ಈ ಒಂದು ಜೋಗತಿ ಆಗಿರುವಂತಹ ಈ ಒಂದು ವೇಶ್ಯೆ ಒಬ್ಬಳು ಜೋಗತಿ ಆಗಿದ್ದಾಳೆ. ಕಸುಬಿನವರು ಬಸವೇನವ್ರಿಗಿಂತಲೂ ಸಹ ಶ್ರೇಷ್ಠ ಮಟ್ಟದಲ್ಲಿ ಇರುವಂಥವಳು ಆಗಿದ್ದಾಳೆ. ಇವರು ಎಲ್ಲಮ್ಮನ ಹೆಸರಿನಲ್ಲಿ ತಾಳಿಯನ್ನು ಕಟ್ಕೊಂಡಿರ್ತಾರೆ, ದೇವರ ಹೆಸರಲ್ಲಿ ತಾಳಿಯನ್ನು ಕಟ್ಕೊಂಡಿರ್ತಾರೆ. ಹಾಗಾಗಿ ಇವರಿಗೆ ಮತ್ತೊಂದು ಮದುವೆ ಅನ್ನುವಂಥದ್ದು ಖಂಡಿತವಾಗಲೂ ಜನ್ಮದಲ್ಲಿ ಸಾಧ್ಯ ಇಲ್ದಿರುವಂತಹ ಒಂದು ಕನಸು. ಆದರೆ ಹಾಗಿದ್ದವರಿಗೂ ಸಹ ಹಾಗಿದ್ದಂಥವಳಿಗೂ ಸಹ ಅವನು ಒಂದು ಕನಸನ್ನು ಕೊಡ್ತಿದ್ದಾನೆ. ಏನು ಅಂತಂದರೆ, ತಾಳಿ ಮಣಿಗೆ ಬ್ಯಾಳಿ ಮಣಿ ನಿನಗೆ ಬೇಕೇ ನಂದವ. ಅಂದರೆ ಈ ಒಬ್ಬಳು ಜೋಗತಿ ಅಥವಾ ಈ ವೇಶ್ಯೆ ಎಲ್ಲಮ್ಮನ ಹೆಸರಿನಲ್ಲಿ ತಾಳಿಯನ್ನು ಕಟ್ಕೊಂಡಿದ್ದಾಳೆ. ಆ ತಾಳಿಯ ಜೊತೆಗೆ ಹಾಕಿಕೊಳ್ಳುವಂತಹ ಬೇಳೆ, ಅಂದರೆ ಅದ್ರ ತಾಳಿಯ ಪಕ್ಕದಲ್ಲಿ ಬರುವಂಥ ಗುಂಡುಗಳು ಅದು ಬರೀ ಗರತಿ ಅಥವಾ ಮುತ್ತೈದೆಯರು ಮಾತ್ರ ಹಾಕಿಕೊಳ್ಳುವಂಥದ್ದು. ಇವನು ತಮಾಷೆಗೋ ಅಥವಾ ಅದನ್ನು ಗಂಭೀರವಾಗೋ ಹೇಳ್ತಿದ್ದಾನೋ ಗೊತ್ತಿಲ್ಲ, ಅಥವಾ ತಮಾಷೆಗಾದರೂ ಅವಳನ್ನು ಸಂತೋಷಪಡಿಸೋದಕ್ಕೋಸ್ಕರವಾಗಿ ಏನು ಹೇಳ್ತಿದ್ದಾನೆ ಅಂದರೆ, ನಿನಗೊಂದು ಗರತಿ ಸ್ಥಾನ ಬೇಕಾ ಅಂತೇಳ್ಬಿಟ್ಟು, ಅಂದರೆ ತಾಳಿ ಜೊತೆಗೆ ನಿನಗೆ ಬೇಳಿ ಮಣಿ ಬೇಕಾ, ಅಂದರೆ ನಿನಗೆ ಗರತಿಯ ಸ್ಥಾನ ಬೇಕಾ ಅಂತೇಳ್ಬಿಟ್ಟು ಅವನು ಅವಳನ್ನು ಕೇಳ್ತಾ ಇದ್ದಾನೆ. ಜೊತೆಗೆ ಬಂಗಾರ ಹುಡಿಲೆ ಭಂಡಾರನ ಬೆಳೆಸೇ ನಂದವ. ಈ ಎಲ್ಲವ ಜೋಗತಿಯವರು ಏನಿರ್ತಾರೋ ಅವರು ಹಣೆಗೆ ಅರಿಶಿನ ಕುಂಕುಮದ ಭಂಡಾರವನ್ನು ಹಚ್ಕೊಂಡಿರ್ತಾರೆ. ಆದರೆ ಇವನು ಅವಳಿಗೆ ಎಂಥ ಕನಸನ್ನು ಕೊಡ್ತಾ ಇದ್ದಾನೆ ನೋಡಿ, ನಿನಗೆ ಆ ಹಣೆಗೆ ಹಚ್ಕೊಳ್ಳೋ ಬಂಗಾರದ ಹುಡಿಲೇ ಮಾಡಿಸ್ಕೊಡ್ತೀನಿ ಬಿಡು ಅನ್ನುವಂಥ ಒಂದು ಸುಂದರ ಕನಸನ್ನು ಅವಳಿಗೆ ಕಟ್ಟಿಕೊಡ್ತಿದ್ದಾನೆ. ಅದನ್ನು ಅವನು ಸುಮ್ಮನೆನಾದರೂ ಹೇಳಲಿ ಅಥವಾ ಗಂಭೀರವಾಗಿದ್ದರೂ ಹೇಳಿರಲಿ, ಆದರೆ ಅವಳಲ್ಲಿ ಅಂತಹ ಒಂದು ಕನಸುಗಳನ್ನ, ತಾಳಿಮಣಿಗೆ ಬೇಳಿಮಣಿ ಬೇಕು ಅನ್ನುವಂಥ ಒಂದು ಕನಸನ್ನು, ಆಯಿತಾ, ಭಂಡಾರಕ್ಕೆ ಬಂಗಾರದ ಹುಡಿಯನ್ನು ಕೊಡುವಂತಹ ಕನಸನ್ನು ಅವನು ಕೊಟ್ಟಿದ್ದಾನೆ ಇವಳಿಗೆ. ಆಯಿತಾ. ಜೊತೆಗೆ ಅವನು ಕಸುಬಿನವ್ರ ಬಳಿನೂ ಹೋಗಿದ್ದಾನೆ, ಬಸವಿಯರ ಬಳಿನೂ ಹೋಗಿದ್ದಾನೆ. ಆದರೆ ಅವರೆಲ್ಲರಿಗಿಂತ ಶ್ರೇಷ್ಠಳಾಗಿರುವಂತಹ ಈ ಜೋಗತಿ ಹತ್ರ ಬಂದುಬಿಟ್ಟು, ನೀನು ಈ ಜೋಗತಿಯರು ಅಂದರೆ ಕಸುಬಿನವರು ಬಸವೇನಿಯರಿಗಿಂತ ಶ್ರೇಷ್ಠ ಮಟ್ಟದಲ್ಲಿರೋರು ಜೋಗತಿಯರು, ಆದರೆ ಆ ಜೋಗತಿಯವರಿಗೆಲ್ಲರಿಗೂ ನೀನು ಶ್ರೇಷ್ಠವಾಗಿರುವಂಥವಳು ಅಂತ ಹೇಳಿದ್ದಾನೆ. ಅಂದರೆ ಜೋಗತಿಯರಿಗೆ ಮೂಗುತಿ ಅಂತ ಹೇಳಿಬಿಟ್ಟು, ಜೋಗತಿಯರಿಗೆ ಮೂಗುತಿ ಅಂದರೆ ಎಲ್ಲ ಜೋಗತಿಯರಲ್ಲಿ ನೀನೇ ಶ್ರೇಷ್ಠ ಅಂತ ಹೇಳಿಬಿಟ್ಟು ಇವಳನ್ನು ಹೊಗಳ್ತಾ ಇದ್ದಾನೆ. ಬಹುಶಃ ಅವನು ಎಂತಹ ರಸಿಕ ಅಂತಂದರೆ, ಹೊಗಳಿಕೆಗೆ ಕರಗದಲೇ ಇರುವಂತಹ ಹೆಣ್ಣೇ ಇಲ್ಲ. ಆಯಿತಾ. ಆಮೇಲೆ ಕನಸನ್ನು ಕಟ್ಟಿಕೊಡುವಂತಹ ಪುರುಷನಿಗೆ ಒಲಿದಲೇ ಇರುವಂತಹ ಹೆಣ್ಣೇ ಇಲ್ಲ ಅನ್ನುವಂಥದ್ದು ಅವನಿಗೆ ಗೊತ್ತಿತ್ತು ಅನಿಸುತ್ತೆ. ಹಾಗಾಗಿ ಬಹುಶಃ ಅವನು ಅವಳಿಗೆ ತಾಳಿಮಣಿಗೆ ಬೇಳೆಮಣಿಯನ್ನು ಕೊಡುವಂಥ ಕನಸನ್ನು, ಅವಳು ಹಣೆಗೆ ಧರಿಸಿಕೊಳ್ಳುವಂತಹ ಭಂಡಾರವನ್ನು ಬಂಗಾರದಲ್ಲೇ ಮಾಡುವಂಥ ಕನಸನ್ನು ಕಟ್ಟಿಕೊಟ್ಟಿದ್ದಾನೆ. ಜೊತೆಗೆ ಅವಳನ್ನು ಜೋಗತಿಯರಿಗೆ ನೀನು ಮೂಗುತಿ, ಎಲ್ಲ ಜೋಗತಿಯರಲ್ಲೂ ನೀನೇ ಶ್ರೇಷ್ಠ ಅಂತ ಹೇಳಿಬಿಟ್ಟು ಅವಳನ್ನು ಹೊಗಳಿ ಅಟ್ಟಕ್ಕೇರಿಸಿದ್ದಾನೆ. ಹೀಗೆಲ್ಲ ಹೊಗಳಿಕೆಯನ್ನು ಕೇಳಿ ಅಂತಹ ಒಬ್ಬ ವ್ಯಕ್ತಿಯನ್ನು ಕಳ್ಕೊಳ್ಳೋದಕ್ಕೆ ಅವಳಿಗೆ ಖಂಡಿತವಾಗ್ಲೂ ಇಷ್ಟ ಇಲ್ಲ ಅನಿಸುತ್ತೆ. ಅದಕ್ಕೆ ಅವಳು ಹೇಳ್ತಿದ್ದಾಳೆ, ಇನ್ನೂ ಯಾಕೆ ಬರಲಿಲ್ಲವ ಹುಬ್ಬಳ್ಳಿಯವ, ಯಾಕೆ ಬರಲಿಲ್ಲ ಅವನು ಅಂತೇಳ್ಬಿಟ್ಟು ಅವಳು ಹೇಳ್ತಾ ಇದ್ದಾಳೆ. ಇನ್ನು ಮುಂದಿನ ಸಾಲುಗಳಲ್ಲಿ ನೋಡಿ, ಬೇಂದ್ರೆಯವರು ಎಂತಹ ಅದ್ಭುತ ಕಲ್ಪನೆ, ಒಬ್ಬ ವೇಶ್ಯೆ ಮತ್ತು ಅವಳ ಬಳಿ ಬರುವಂತಹ ಒಬ್ಬ ವಿಟನ ನಡುವೆ ನಡೆಯುವಂತಹ ಅಥವಾ ನಡಿಬಹುದಾಗಿರುವಂತಹ ಸನ್ನಿವೇಶಗಳನ್ನ ಬೇಂದ್ರೆಯವರು ತಮ್ಮ ಕಲ್ಪನೆಯ ಮೂಲಕ ಅದ್ಭುತವಾಗಿ ಕಟ್ಟಿಕೊಟ್ಟಿದೆ ನೋಡಿ. ಇರು ಅಂದರ ಬರ್ತೇನಂತ ಎದ್ದು ಹೊರಡಾವ, ಮಾರಿದ ಕೆಳಗ ಹಾಕಿ ತಂದರ ಇದ್ದು ಬಿಡಾವ,
ಇರು ಅಂದರ ಬರ್ತೇನಂತ. ಅವಳು ಇನ್ನೂ ಸ್ವಲ್ಪ ಹೊತ್ತಿರಲಿ, ಇಷ್ಟೆಲ್ಲ ಇರುವಷ್ಟು ಹೊತ್ತೂ ಅವಳನ್ನ ನಗಿಸುವಂಥವನು, ಅವಳಲ್ಲಿ ಕನಸುಗಳನ್ನ ಕಟ್ಟಿಕೊಡುವಂತಹ ವ್ಯಕ್ತಿ ಹೊರಡ್ತೀನಿ ಅಂತಂದರೆ ಯಾರಿಗಾದರೂ ತಾನೇ ಇಷ್ಟ ಆಗುತ್ತೆ. ಹಾಗಾಗಿ ಅವಳು ಇನ್ನೂ ಸ್ವಲ್ಪ ಹೊತ್ತು ಇರು ಅಂತ ಏನಾದರೂ ಅವನನ್ನು ಕೇಳ್ಕೊಂಡ್ರೆ ಇಲ್ಲ ಹೋಗಬೇಕು ಅಂತ ಹೇಳಿಬಿಟ್ಟು ಅವನು ನಾಟಕ ಮಾಡಿಕೊಂಡು ಎದ್ದು ಹೊರಡ್ತಾನೆ. ಆಯಿತಾ? ಅಂದರೆ ಅವಳ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನೋದನ್ನು ನೋಡೋದಕ್ಕೇನೋ ಬಹುಶಃ ಇರಬಹುದು. ಅವನು ನಾಟಕ ಆಡ್ಕೊಂಡು ಇಲ್ಲ ಎದ್ದು ಹೋಗ್ತೀನಿ ಅಂತೇಳ್ಬಿಟ್ಟು ಎದ್ದು ಇರು ಅಂತಂದ್ರೂ ಎದ್ದು ಇಲ್ಲ ಹೊರಡ್ತೀನಿ ಬರ್ತೀನಿ ಅಂತೇಳ್ಬಿಟ್ಟು ಎದ್ದು ಹೊರಡ್ತಾನೆ. ಆದರೆ ಮಾರಿ ಕೆಳಗೆ ಹಾಕಿ ತಂದರೆ ಇದ್ದು ಬಿಡವ. ನಾನೇನಾದರೂ ಅವನು ಹೊರಟು ನಿಂತಾಗ ಮುಖವನ್ನು ಕೆಳಗೆ ಹಾಕಿ ಅಂದರೆ ಬೇಜಾರ ಪಟ್ಕೊಂಡ್ರೆ ಆಯಿತು ಬಿಡು ಇರ್ತೀನಿ ಅಂತ ಹೇಳ್ಬಿಟ್ಟು ಇದ್ದು ಬಿಡ್ತಾನೆ, ಹೋಗೋದಿಲ್ಲ ಅಂತೇಳ್ಬಿಟ್ಟು ಹೇಳ್ತಾಳೆ. ಹಿಡೀಲೇ ರೊಕ್ಕ ತೆಗೆದು ಹಿಡಿ ಅನ್ನವ. ನೋಡಿ, ಅವನು ಬರೀ ರಸಿಕ ಆಗಿರಲಿಲ್ಲ, ನಕ್ಕು ನಗಿಸೋನಷ್ಟೇ ಆಗಿರಲಿಲ್ಲ, ಇವಳಿಗೆ ಹಿಡಿ ತುಂಬ ರೊಕ್ಕವನ್ನು ಸಹ ಅಥವಾ ಹಣವನ್ನು ಕೊಡುವಂತಹ ವ್ಯಕ್ತಿಯೂ ಸಹ ಆಗಿದ್ದ. ಅವನು ಜೇಬಿಂದ ಹಣ ತೆಗೆದು ಹಿಡಿ ತುಂಬ ಹಣ ತೆಗೆದು ತಗೋ ಅಂತ ಹೇಳಿಬಿಟ್ಟು ಇಷ್ಟೇ ಕೊಡಬೇಕು, ನಾನು ಇಷ್ಟೇ ಸಮಯ ಇದ್ದೆ ಅದಕ್ಕೆ ಇಷ್ಟೇ ನಿಗದಿಪಡಿಸಿರೋ ಹಣ ಅಂತೆಲ್ಲ ಅವನು ಲೆಕ್ಕ ಹಾಕ್ತಿಲ್ಲ. ಬದಲಾಗಿ ಹಿಡಿ ತುಂಬ ಹಣವನ್ನು ತೆಗೆದುಬಿಟ್ಟು ಅವಳಿಗೆ ತಗೋ ಅಂತ ಕೊಡಕ್ಕೆ ಹೋಗ್ತಿದ್ದಾನೆ. ಅವಳು ಖರೆ ಅಂತ ಕೈ ಮಾಡಿದರ ಹಿಡಿದು ಬಿಡವ. ಸರಿ ಅಂತ ಹೇಳಿಬಿಟ್ಟು, ಖರೆ ಅಂದರೆ ಸರಿ ಅಂತ ಹೇಳ್ಬಿಟ್ಟು ಆ ಹಣವನ್ನು ತಗೊಳ್ಳೋದಕ್ಕೆ ಅಂತ ಮುಂದಕ್ಕೆ ಕೈ ಚಾಚಿದ್ರೆ ಇವನು ಅವಳ ಕೈಯನ್ನು ಹಿಡಿದುಕೊಳ್ಳುವಂತಹ ಒಂದು ರಸಿಕ. ಇಂಥ ರಸಿಕ ಇಷ್ಟು ದಿವಸ ಆದರೂ ಬರಲಿಲ್ವಲ್ಲ ಅಂತ ಹೇಳಿಬಿಟ್ಟು ಅವಳು ಯೋಚನೆಯನ್ನು ಮಾಡ್ತಾ ಇದ್ದಾಳೆ. ಇನ್ನು ಮುಂದಿನ ಸಾಲಲ್ಲಿ ಹೇಳ್ತಿದ್ದಾನೆ, ಚಹಾದ ಜೋಡಿ ಚೂಡಾದಂಗ ನೀ ನನಗಂದಾವ, ಚೌಡಿಯಲ್ಲ ನೀ ಚೂಡಾಮಣಿ ಅಂತ ರಮೀಸ ಬಂದಾವ, ಬೆರಳಿಗುಂಗುರ ಮೂಗಿನಾಗ ಮೂಗುಬಟ್ಟಿಟ್ಟಾವ, ಕಣ್ಣಿನಾಗಿನ ಗೊಂಬಿ ಹಂಗ ಎದ್ಯಾಗ ನಟ್ಟಾವ, ಇನ್ನು ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋದಾವ. ನೋಡಿ ಎಂಥ ಧಾರವಾಡ ಭಾಷೆಯ ಸೊಗಸು ಹೇಗಿದೆ ನೋಡಿ. ಚಹಾದ ಜೋಡಿ ಚೂಡಾದಂಗ, ಚೂಡ ಅಂತ ಹೇಳ್ಬಿಟ್ಟು ಧಾರವಾಡದ ಕಡೆ ಕರೀತಾರೆ. ಅವಲಕ್ಕಿಯಿಂದ ಮಾಡುವಂತಹ ಒಂದು ಖಾದ್ಯ, ಚಹಾದ ಜೊತೆ ಅದನ್ನು ಸೇವಿಸುವಂಥದ್ದು. ಚಹಾದ ಜೋಡಿ ಚೂಡಾದಂಗ ಅಂದರೆ ಅವನಿಗೆ ಚಹಾ ಮುಖ್ಯ, ಮನೆಯಲ್ಲಿ ಮತ್ತೊಬ್ಬಳು ಅವಳಿಗೆ ಮಡದಿ ಇದ್ದಾಳೆ. ಆಯಿತಾ? ಅವಳಿದ್ರೂ ಸಹ ಅವಳ ಜೊತೆಗೆ ಈಗ ನಾವು ಹೇಗೆ ಚಹಾದ ಜೊತೆಗೆ ಚೂಡ ಇದ್ದರೆ ಚಂದನೋ ಹಾಗೆ ನನಗೊಂದು ಸಂಸಾರ ಇದ್ರೇನೋ ಅದ್ರ ಜೊತೆಗೆ ನೀನು ಈ ಚೂಡದಿದ್ದಂಗೆ ಅಂದರೆ ಒಂದು ಸೈಡ್ ಇದ್ದ ಹಾಗೆ ಅಥವಾ ಒಂದು ಎಕ್ಸ್ಟ್ರಾ ಒಂದು ಪದಾರ್ಥ ಇದ್ದ ಹಾಗೆ ಅನ್ನೋ ರೀತಿಯಲ್ಲಿ ಅವನು ಹೇಳ್ತಿದ್ದಾನೆ. ಆಗ ಇವಳಿಗೆ ಸಹಜವಾಗಿ ಹಂಗಾರೆ ನಾನು ನಿನ್ನ ಜೀವನದಲ್ಲಿ ಮುಖ್ಯ ಅಲ್ವಾ ಅಂತೇಳ್ಬಿಟ್ಟು ಸಿಟ್ಟು ಬಂದಿರುತ್ತೆ ಇವಳಿಗೆ. ನಾನು ಹಂಗಾರೆ ನಿಮಗೆ ಚಹಾದ ಥರ ಅಲ್ಲ, ಚಹಾದ ಜೊತೆ ಇರೋ ಚೂಡೋದು ಹಂಗಾದ್ರೆ ನಾನು ನಿಮಗೆ ಮುಖ್ಯ ಅಲ್ವಾ ಅಂತ ಅಂದ್ಕೊಂಡು ಅವಳೇನಾದ್ರು ಕೋಪ ಮಾಡಿಕೊಂಡ್ರೆ ಇವನು ಮತ್ತೆ ಅಷ್ಟಕ್ಕೆ ಸುಮ್ಮನಾಗಲ್ಲ. ಏನು ಕೋಪ ಮಾಡಿಕೊಂಡ್ರೆ ಚೌಡಿ ಥರ ಕಾಣ್ತೀಯೋ ಹಾಗೆ ಹೀಗೆ ಅಂತನೋ ಮತ್ತೇನೋ ಏನು ಮಾಡಿರ್ತಾನೆ ಅವನು ರೇಗಿಸ್ತಾನೆ. ಅವಳ ಕೋಪ ಇನ್ನೂ ಹೆಚ್ಚಾಗಿರುತ್ತೆ. ಆಗ ಅವಳ ಕೋಪ ಹೆಚ್ಚಿದಾಗ ಮತ್ತೆ ಅಷ್ಟಕ್ಕೆ ಅವನು ಸುಮ್ಮನಾಗಲ್ಲ. ಚೌಡಿಯಲ್ಲ ನೀ ಚೂಡಾಮಣಿ ಅಂತ ರಮೀಸ ಬಂದಾವ. ಹೌದು ಆಯಿತು ನೀನು ಚೌಡಿ ಅಲ್ಲ, ನೀನು ಚೂಡಾಮಣಿ ಹಾಗೆ ಆಯಿತಾ, ನೀನು ಚೌಡಿ ಅಲ್ಲ ಅಂತ ಹೇಳ್ಬಿಟ್ಟು ಅವಳನ್ನು ಏನು ಮಾಡ್ತಿದ್ದಾನೆ ಅವನು ರಮಿಸ್ತಾ ಇದ್ದಾನೆ, ಅವಳಿಗೆ ಸಮಾಧಾನವನ್ನು ಮಾಡ್ತಾ ಇದ್ದಾನೆ. ಹೀಗೆ ಕೋಪಿಸಿಕೊಂಡಂಥ ಸಂದರ್ಭದಲ್ಲಿ ಸಮಾಧಾನ ಮಾಡುವಂತಹ ಇಂಥ ವ್ಯಕ್ತಿಯನ್ನು ಯಾರು ತಾನೇ ಕಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಅಲ್ವಾ? ಜೊತೆಗೆ ಅಷ್ಟಕ್ಕೆ ಅವರ ಸಂಬಂಧ ನಿಂತಿಲ್ಲ ಅಥವಾ ಅಷ್ಟಕ್ಕೆ ಅವನು ನಿಲ್ಲೋದಿಲ್ಲ. ಬೆರಳಿಗುಂಗುರ ಮೂಗಿನಾಗ ಮುಗುಬಟ್ಟಿಟ್ಟಾವ. ಅವಳು ಅಷ್ಟಕ್ಕೂ ಸಮಾಧಾನ ಆಗದೆ ಇದ್ರೆ ಚೌಡಿಯಲ್ಲ ನೀನು ಚೂಡಾಮಣಿ ನೀನು ಅಂತ ಹೇಳಿಬಿಟ್ಟು ಹೇಳಿದ್ರೂ ಸಹ ಒಂದು ವೇಳೆ ಅವಳು ಸಮಾಧಾನ ಆಗಲಿಲ್ಲ ಅಂತಂದರೆ ಅವನು ಅದಕ್ಕೂ ಮೀರಿ ಹೆಣ್ಣು ಮಕ್ಕಳು ಮನಸ್ಸೋಲೋದು ಚಿನ್ನಕ್ಕೋಸ್ಕರವಾಗಿ ಅದ್ರ ಸಲುವಾಗಿ ಅವನು ಏನು ಮಾಡಿದ್ದಾನೆ, ಅವಳಿಗೆ ಬೆರಳಿಗೆ ಉಂಗುರವನ್ನು ತಂದು ಕೊಟ್ಟಿದ್ದಾನೆ, ಮೂಗಿಗೆ ಮೂಗುಬಟ್ಟನ್ನು ತಂದು ಕೊಟ್ಟಿದ್ದಾನೆ. ನೋಡಿ, ಈ ಬೆರಳಿಗುಂಗುರ, ಮೂಗಿಗೆ ಮೂಗುಬಟ್ಟು ಇವೆಲ್ಲ ಯಾರು ಮದುವೆ ಆಗುವಂಥ ಸಂದರ್ಭದಲ್ಲಿ ಒಂದು ಹೆಣ್ಣಿಗೆ ಅವಳ ನಿಶ್ಚಿತಾರ್ಥ ಸಂದರ್ಭದಲ್ಲಿ ಕೊಡುವಂಥದ್ದು ಉಂಗುರ ಇರ್ಬೋದು, ಮೂಗುಬಟ್ಟಿರ್ಬೋದು. ಅವನು ಆ ಉಂಗುರವನ್ನು ಮೂಗುಬಟ್ಟನ್ನು ಕೊಡೋದ್ರ ಮೂಲಕವಾಗಿ ನಿನ್ನ ಸ್ಥಾನ ಉತ್ತಮವಾಗಿದೆ, ನಾನು ಮೊದಲು ಸುಮ್ಮನೆ ಹೇಳಿದೆ ಚಹಾದ ಜೋಡಿ ಚೂಡದಂಗೆ ನೀನು ಅಂತ ನಾನು ಸುಮ್ಮನೆ ಹೇಳಿದೆ, ನಿನಗೆ ಅದಕ್ಕಿಂತ ಉತ್ತಮವಾದಂಥ ಒಂದು ಸ್ಥಾನವನ್ನು ಕೊಡ್ತಿದ್ದೀನಿ ಅನ್ನೋದನ್ನು ಆ ಉಂಗುರವನ್ನು ಮತ್ತು ಮೂಗುಬಟ್ಟನ್ನು ಕೊಡೋದ್ರ ಮೂಲಕವಾಗಿ ಅವನಿಗೆ ಅವಳಿಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾನೆ.
ಹೌದು, ನೀನು ನನ್ನ ಪಾಲಿಗೆ ಶ್ರೇಷ್ಠ ವ್ಯಕ್ತಿ. ಚೂಡಾಮಣಿ ಅಂತಂದರೆ ಆ್ಯಕ್ಚುಲಿ ಅದೊಂದು ಶ್ರೇಷ್ಠವಾದಂತಹ ತಲೆಗೆ ಧರಿಸುವಂತಹ ಒಂದು ಆಭರಣ, ಶ್ರೇಷ್ಠ ವ್ಯಕ್ತಿ, ಶ್ರೇಷ್ಠ ವಸ್ತು. ಹಾಗಾಗಿ ನೀನು ನನ್ನ ಜೀವನದಲ್ಲಿ ಚೂಡಾಮಣಿ ಹಾಗೆ ಅಂದರೆ ಶ್ರೇಷ್ಠವಾಗಿದೆಯಾ, ಅದು ಚಹಾದ ಹಾಗೇ ನೀನು ಸಹ ಶ್ರೇಷ್ಠವಾಗಿದೆಯಾ ಅಂತ ಹೇಳಿಬಿಟ್ಟು ಅವನು ಅವಳಿಗೆ ಆ ಉಂಗುರವನ್ನು ಮತ್ತು ಮೂಗುಬಟ್ಟನ್ನು ಕೊಡೋದ್ರ ಮೂಲಕವಾಗಿ ಸಮಾಧಾನವನ್ನು ಮಾಡಿದ್ದಾನೆ. ಇವನ ಇಂಥ ಎಲ್ಲ ವರ್ತನೆಯಿಂದಾಗಿ ಆ ವ್ಯಕ್ತಿ, ಆ ಹುಬ್ಬಳ್ಳಿಯವ ಇವಳಿಗೆ ಹೆಂಗಾಗಿದ್ದಾನೆ ಅಂದರೆ ಕಣ್ಣಿನಾಗಿನ ಗೊಂಬಿ ಹಾಂಗ ಎದ್ಯಾಗ ನಟ್ಟಾವ, ಕಣ್ಣಿನಾಗಿನ ಗೊಂಬಿ ಹಾಂಗ ಎದ್ಯಾಗ ನಟ್ಟಾವ ಅಂದರೆ ಕಣ್ಣಿನ ಒಳಗಡೆ ಇರುವಂತಹ ಕಪ್ಪು ಹೇಗೆ ಸದಾಕಾಲ ನಮ್ಮ ಕಪ್ಪು ಕಣ್ಣು ಒಳಗಡೆನೇ ಇರುತ್ತೋ ಹಾಗೆಯೇ ಇವನು ಏನಾಗಿದ್ದಾನೆ, ಆ ಹುಬ್ಬಳ್ಳಿಯವ ಇವಳ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆ ನಿಂತುಬಿಟ್ಟಿದ್ದಾನೆ. ಅಷ್ಟೇ ಅಲ್ಲ, ಈಗ ನೋಡಿ ಎದೆಗೆ ನಡೋದು ಅಂತಂದಾಗ ನಡುವಾಗ ಎದೆ ನಡುವಂಥ ಪ್ರಕ್ರಿಯೆ ಒಂಥರ ಹೆಂಗಿರುತ್ತೆ, ನೋವಿನಿಂದ ಕೂಡಿರೋದಾಗಿರುತ್ತೆ. ಈಗ ಈಗ ಎಷ್ಟೋ ಗಿರಾಕಿಗಳು ಬರ್ತಾರೆ ಹೋಗ್ತಾರೆ, ಅವ್ರನ್ನೆಲ್ಲ ಅವಳು ನೆನಪಿನಲ್ಲಿ ಇಟ್ಕೊಂಡಿಲ್ಲ. ಆದರೆ ಈ ಗಿರಾಕಿ ಬರ್ದಲ್ಲೇ ಹೋಗಿದಾಗ ಅವಳಿಗೆ ನೋವಾಗ್ತಿದೆ ಅಂತಂದರೆ ಅವನು ಎದೆಯಾಗೆ ನಟ್ಟು ನೋವು ಕೊಡುವಂಥವನಾಗಿದ್ದಾನೆ. ಅಂದರೆ ಬರ್ದಲ್ಲೇ ಇದ್ದಾಗ ನೋವು ಸಹ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ನಮಗೆ ಗೊತ್ತಾಗುತ್ತೆ. ಆಯಿತಾ, ಮುಂದಿನ ಸಾಲಲ್ಲಿ ಅವಳೇನು ಹೇಳ್ತೀನಿ ನೋಡಿ. ಹುಟ್ಟ ಯಾವ ನಗಿ ಕ್ಯಾದಿಗೆ ಮುಡಿಸಿಕೊಂಡವ, ಕಂಡ ಹೆಣ್ಣಿಲೆ ಪ್ರೀತಿ ವೀಳ್ಯ ಮಡೀಚಿಕೊಂಡವ. ಅವನು ಎಂತಹ ಆಕರ್ಷಕ ವ್ಯಕ್ತಿತ್ವ ಆಗಿತ್ತು ಅಂತಂದರೆ ಅವನು ಹುಟ್ಟಲೇ ನಗು ಕೇದಿಗೆಯನ್ನು ಮುಡಿಸ್ಕೊಂಡು ಬಂದಿದ್ದಾನೆ. ಅಂದರೆ ಅವನಲ್ಲಿ ಅಂಥ ಹುಟ್ಟಲೇ ನಗು ಅನ್ನೋದನ್ನು ಅವನು ಜೊತೆಗೇ ತಗೊಂಡು ಬಂದಿದ್ದಾನೆ ಏನೋ, ಸದಾಕಾಲ ನಗ್ತಾನೆ ಇರ್ತಾನೆ. ಅವನ ಆ ನಗುವಿನಿಂದಾಗಿ ಕಂಡ ಹೆಣ್ಣಿಲೆ ಪ್ರೀತಿ ವೀಳ್ಯ ಮಡೀಚಿಕೊಂಡವ. ಯಾವ ಹೆಣ್ಣು ಕಂಡ್ರೂ ಸಹ, ಯಾವ ಹೆಣ್ಣೆ ಅವನನ್ನು ನೋಡಿದ್ರೂ ಸಹ ಅವರನ್ನು ಆಕರ್ಷಿಸುವಂತಹ ಒಂದು ಗುಣ ಅವನಲ್ಲಿದೆ. ಅವನ ಹಿಂದೆ ಬರುವಂತಹ ಗುಣ ಅವನಲ್ಲಿದೆ. ಇವನನ್ನು ನೋಡಿ ಮನಸೋಲ್ದಲೇ ಇರುವಂತಹ ಹೆಣ್ಣುಗಳೇ ಇಲ್ಲ. ಹಾಗಿದ್ರೂ ಇವನು ನನ್ನ ಹಿಂದೆ ಬರ್ತಿದ್ದಾನೆ ಅಂತಂದರೆ ಅಥವಾ ನನ್ನನ್ನು ಇಷ್ಟಪಟ್ಟಿದ್ದಾನೆ ಅಂದರೆ ಅದು ನನ್ನ ಪುಣ್ಯ ಅನ್ನುವಂತಹ ಒಂದು ಅರ್ಥ ಇಲ್ಲಿದೆ. ಅಷ್ಟೇ ಅಲ್ಲ, ಅವನೇನು ಹೇಳಿದ್ದಾನೆ, ಜನ್ಮ ಜನ್ಮಕ್ಕ ಗೆಳೆಯ ಆಗಿ ಬರ್ತೇನೆಂದವ. ಎಲ್ಲ ಜನ್ಮಕ್ಕೂ ನಾನೇ ನಿನಗೆ ಗೆಳೆಯ ಆಗಿ ಬರ್ತೀನಿ. ಬಹುಶಃ ಪತಿಯ ಸ್ಥಾನ ಕೊಡಲಿಕ್ಕೆ ಆಗ್ತದೆ ಇಲ್ವೋ ಗೊತ್ತಿಲ್ಲ, ಒಟ್ಟಾರೆಯಾಗಿ ಜನ್ಮ ಜನ್ಮಾಂತರದಲ್ಲೂ ನಾನು ನಿನ್ನ ಗೆಳೆಯನಾಗಿ ಇರ್ತೀನಿ ಅನ್ನುವಂತಹ ಒಂದು ಆಸೆಯನ್ನು, ಕನಸನ್ನು ಅವಳಲ್ಲಿ ಕೊಟ್ಟಿದ್ದಾನೆ. ಜೊತೆಗೆ ಎದಿ ಮ್ಯಾಗಿನ ಗೆಣತಿನ ಮಾಡಿ ಇಟ್ಟುಕೊಂಡವ. ಅವಳು ತುಂಬ ಆಪ್ತ ಗೆಳತಿಯನ್ನಾಗಿ ಅವನು ಮಾಡಿಕೊಂಡಿದ್ದಾನೆ. ಬಹುಶಃ ಮಾತಾಡುವಂಥ ಸಂದರ್ಭದಲ್ಲಿ ತನ್ನ ಎಷ್ಟೋ ವೈಯಕ್ತಿಕ ವಿಚಾರಗಳನ್ನೆಲ್ಲ ಅವಳ ಜೊತೆ ಹಂಚಿಕೊಂಡು ತನ್ನ ಆಪ್ತ ಸಖಿಯನ್ನಾಗಿ ಅವನು ಮಾಡಿಕೊಂಡಿದ್ದಾನೆ. ಹೀಗೆಲ್ಲ ಇದ್ದಂತಹ ವ್ಯಕ್ತಿ ಇನ್ನೂ ಯಾಕೆ ಬರಲಿಲ್ಲ, ಏನಾಯಿತು ಅಂತ ಹೇಳಿಬಿಟ್ಟು ಅವಳು ಯೋಚನೆ ಮಾಡ್ತಾ ಇದ್ದಾಳೆ. ಈಗ ನೋಡಿ ಕೊನೆಯಲ್ಲಿ ಅವನು ಯಾಕೆ ಬಂದಿಲ್ಲ ಅನ್ನುವಂಥದ್ದು ಈಗ ಗೊತ್ತಾಗಿದೆ. ಸೆಟ್ಟರ ಹುಡುಗ ಸೆಟ್ಕೊಂಡು ಹೋದ ಅಂತ ನನ್ನ ಜೀವ. ಸೆಟ್ಟರ ಕುಲದವನು. ಶೆಟ್ಟರು ಅಂತಂದರೆ ವ್ಯಾಪಾರ ಮಾಡುವಂಥವರು ಬಹುತೇಕ ಶ್ರೀಮಂತರೇ ಆಗಿರ್ತಾರೆ. ಅಂತಹ ಸೆಟ್ಟರು ಹುಡುಗ ಇವನು ಏನಾಗಿದ್ದಾನೆ, ಸಿಟ್ಕೊಂಡು ಹೋಗಿದ್ದಾನೆ. ಏನೋ ಕಾರಣದಿಂದ ನನ್ನ ಮೇಲೆ ಸಿಟ್ಕೊಂಡು ಹೋಗಿದ್ದಾನೆ ಅಂತ ಇವಳ ಜೀವ ಹೇಳ್ತಾ ಇದೆ. ಅವನು ಸಿಟ್ಟು ಮಾಡ್ಕೊಂಡು ಹೋಗಿದ್ದಾನೆ. ಆಯಿತಾ, ಬಹುಶಃ ಇಂಥ ಸೆಟ್ರು ಹುಡುಗ ಕೈ ತುಂಬ ಹಣವನ್ನು ಕೊಡುವಂಥ ಒಬ್ಬ ಹುಡುಗ ಬರಲಿಲ್ಲ ಅಂತಂದರೆ ತನ್ನ ಜೀವನ ನಡೆಯೋದಾದರೂ ಹೇಗೆ ಅನ್ನುವಂಥ ಒಂದು ಭಾವ ಇಲ್ಲಿ ಇರಬಹುದು. ಹಾದಿ ಬೀದಿ ಹುಡುಕುತ್ತೈತ್ರೆ ಬಿಟ್ಟ ಎಲ್ಲ ಹ್ಯಾವ. ಅವನು ಇಷ್ಟು ದಿನ ಆದರೂ ಬಂದಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವಳು ಎಲ್ಲ ಕೆಲಸವನ್ನು ಎಲ್ಲ ಕೆಲಸವನ್ನು ಬಿಟ್ಬಿಟ್ಟು ಅವನಿಗೋಸ್ಕರ ಹಾದಿ ಬೀದಿ ಎಲ್ಲವನ್ನು ಹುಡುಕ್ತಾ ಇದ್ದಾಳೆ. ಜೊತೆಗೆ ತನ್ನ ಜೋಗತಿ ಗೆಳತಿಯರನ್ನೇ ಇರಬಹುದ ಏನೋ, ಎಲ್ಲಿ ಮಲ್ಲಿ ಪಾರಿ ತಾರಿ ಎಲ್ಲವ ಮಲ್ಲವ ಪಾರವ ತಾರವ ನೀವೇನಾದರೂ ನೋಡಿದ್ರ, ನಿಮ್ಮ ಬಳಿಗೇನಾದ್ರು ಬಂದಿದ್ನಾ, ನಿಂಗಿ ಸಂಗಿ ಸಾವಂತ್ರಿ ಏನಾದರೂ ನಿಮ್ಮ ಹತ್ರ ಬಂದಿದ್ನಾ, ಎಲ್ಲಿದ್ದಾನೆ ನನ್ನವನು ಹೇಳಿ, ಇನ್ನೂ ಯಾಕೆ ಬರಲಿಲ್ಲವ ಹುಬ್ಬಳ್ಳಿಯವ ಅಂತ ಹೇಳಿಬಿಟ್ಟು ಅವಳಿಲ್ಲಿ ಈ ಒಂದು ಕವಿತೆಯಲ್ಲಿ ಒಬ್ಬ ವೇಶ್ಯೆ ತನ್ನ ಬಳಿ ಬರುವಂತಹ ಒಬ್ಬ ವಿಟನನ್ನು ನೆನೆಸಿಕೊಂಡು ಹೇಳುವಂತಹ ಒಂದು ಹಾಡು ಇದಾಗಿದೆ. ಆಯಿತಾ, ನೋಡಿ ಇಲ್ಲಿದೆ. ಹುಬ್ಬಳ್ಳಿಯವ ಕವಿತೆ ಸಾಕಷ್ಟು ವಿಮರ್ಶೆಯನ್ನು ಪಡೆದಿದೆ. ಇಲ್ಲಿ ವೇಶ್ಯೆ ಒಬ್ಬಳು ತನ್ನ ಗೆಳೆಯನನ್ನು ನೆನಪಿಸ್ಕೊಳ್ತಾ ಅವನು ಬರದ ನೋವಿನಲ್ಲಿ ಪರಿತಪಿಸುತ್ತಾ ಅವನನ್ನು ಹುಡುಕುವಂತಹ ಒಂದು ಅರ್ಥವಿದೆ. ಆಯಿತಾ, ಅಷ್ಟೇ ಅಲ್ಲ, ಇದನ್ನು ನಾವು ಇನ್ನೂ ಆಳದಲ್ಲಿ ಅರ್ಥ ಮಾಡ್ಕೊಳ್ಳೋದಾದರೆ ಪ್ರತಿ ಜೀವವು ಒಂದಲ್ಲ ಒಂದು ಹಂತದಲ್ಲಿ ಆಂತರ್ಯದ ಸಖ್ಯಕ್ಕಾಗಿ ಹಂಬಲಿಸುವುದೂ ಆಗಿದೆ. ಅಂದರೆ ಎಲ್ಲರಿಗೂ, ಪ್ರತಿ ಜೀವಕ್ಕೂ ಸಹ ಒಂದು ಹಂತದಲ್ಲಿ ಒಬ್ಬ ಅಂತರಂಗ ಸಖ ಅನ್ನುವಂಥವನು ಬೇಕೇ ಬೇಕಾಗಿರುತ್ತೆ.
ಆಯಿತಾ. ಅದಕ್ಕೋಸ್ಕರ ಹುಡುಕ್ತಾ ಇರ್ತಾನೆ. ಆ ವೇಷಿಗೂ ಸಹ ನೂರಾರು ಜನ ಬಂದರೂ ಈ ಹುಬ್ಬಳ್ಳಿಯವ ಅವಳ ಅಂತರಂಗದ ಸಖ ಆಗಿದ್ದ ಅನಿಸುತ್ತೆ. ಹಾಗಾಗಿ ಅವನಿಗೋಸ್ಕರ ಅವಳು ಹುಡುಕ್ತಾ ಇದ್ದಾಳೆ. ಇಲ್ಲಿ ಭಕ್ತ ಭಗವಂತನ ಸಂಬಂಧ ಅಥವಾ ಸತಿಪತಿ ಭಾವದ ತೀವ್ರ ಶೋಧನೆ ಇದನ್ನು ಸಹ ನಾವಿಲ್ಲಿ ಕಾಣಬಹುದು ಆಯಿತಾ. ಈ ವೇಶ್ಯೆ ವಿಟರ ಸಂಬಂಧದಲ್ಲಿ ನಾವು ಸತಿಪತಿ ಅವಳು ವೇಶ್ಯೆಯ ಬಳಿ ಬರುವಂಥವನ್ನ ನಾವು ವಿಟ ಅಂತ ಕರಿತೀವಿ. ಆದರೆ ಅವರ ಪ್ರೀತಿಯಲ್ಲಿ ಸತಿಪತಿ ಭಾವದ ಅಥವಾ ಭಕ್ತ ಭಗವಂತನ ಭಾವದ ಒಂದು ಪ್ರೇಮದ ಹಂಬಲವನ್ನು ನಾವು ಕಾಣಬಹುದು ಅನ್ನುವಂಥದ್ದು ಇಲ್ಲಿ ಬರುತ್ತೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಪ್ರತಿ ಸಾಲಿನಲ್ಲೂ ಸಹ ಒಂದು ಲಯ ಇದೆ, ಒಂದು ಗೇಯತೆ ಇದೆ. ನೀವು ಓದ್ತಾ ಇದ್ರೆ ಅದನ್ನು ಸುಮ್ಮನೆ ಓದಬೇಕು ಅನ್ಸಲ್ಲ. ಗೇಯತೆ ಅಂದರೆ ಹಾಡುವ ಗುಣ ಇದೆ ಆಯಿತಾ. ಅಪ್ಪಟ ಪ್ರಾದೇಶಿಕ ಧಾರವಾಡದ ಭಾಷೆಯ ಸೊಗಸು ಈ ಪದ್ಯದಲ್ಲಿ ಇರುವಂಥದ್ದನ್ನು ನಾವು ಕಾಣ್ತೀವಿ ಆಯ್ತಲ್ವಾ. ಈ ಪದ್ಯನ ಬೇಕಾದರೆ ಇನ್ಯಾವ ಭಾಷೆಗೆ ಭಾಷಾಂತರ ಮಾಡೋಕ್ಕೆ ಹೋದರೂ ಈ ಭಾಷೆ ಧಾರವಾಡ ಭಾಷೆಯ ಸೊಗಸು ಇನ್ಯಾವ ಭಾಷೆಗೆ ಭಾಷಾಂತರ ಮಾಡಿದ್ರು ಖಂಡಿತವಾಗ್ಲೂ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಅವರು ಇಲ್ಲಿ ಹೇಳಿದ್ದಾರೆ.